ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಜಯಶ್ರೀ. ಇವತ್ತು ನಾನು ನಿಮಗೆ ಬಸಳೆ ಸೊಪ್ಪಿಂದ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಬಸಳೆ ಗಿಡ. ಇದೊಂದು ಬಳ್ಳಿ ಜಾತಿಯಲ್ಲಿ ಹಬ್ಬುವಂತಹ ಸಸ್ಯ ಆಗಿರುತ್ತೆ. ಇದಕ್ಕೆ ಸಣ್ಣದಾಗಿ ಚಪ್ರ ಮಾಡಿ ಕೂಡ ನಾವು ಹಬ್ಬಿಸ್ಬೋದು, ಇಲ್ಲ ಇದನ್ನ ಪಾಟಲ್ಲಿ ಕೂಡ ಬೆಳಿಬೋದು. ನೀವೇನಾರು ಮಾರ್ಕೆಟಲ್ಲಿ ಬೈ ಮಾಡಿದ್ರೆ ಅದ್ರದ್ದೊಂದು ಸ್ಟೆಮ್ನ ನೆಟ್ಬಿಟ್ಟು ಚೆನ್ನಾಗಿ ನೀರು ಕೊಟ್ಟರೆ ಸಾಕು, ನೀಟಾಗಿ ಹಬ್ಕೊಳ್ಳುತ್ತೆ. ಈ ಸೊಪ್ಪಿನಲ್ಲಿ ವಿಟಮಿನ್ ಎ, ಬಿ, ಸಿ ಇದೆ. ಹಾಗೂ ಇದು ಮನುಷ್ಯನ ಶರೀರವನ್ನು ತಂಪಾಗಿಸಲು ಕೂಡ ತುಂಬ ಸಹಕಾರಿ ಅಂತ ಹೇಳ್ಬೋದು. ಇದರ ಸೇವನೆಯಿಂದ ನಾವು ಬಿಪಿಯನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಇದು ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ. ನಾ ಆಗಲೇ ಹೇಳ್ದಂಗೆ ಇದನ್ನು ಒಂದು ಸಣ್ಣ ಪಾಟಲ್ಲಿ ಕೂಡ ಬೆಳಿಬೋದು. ಇದಕ್ಕೆ ಕೆಲವೊಮ್ಮೆ ಈ ರೀತಿ ಕಾಯಿಲೆ ಬಂದಿರುತ್ತೆ, ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಕೆಂಪು ಚುಕ್ಕಿ ಚುಕ್ಕಿ ಥರ ಎಲೆಗಳಲ್ಲೂ ಇರುತ್ತೆ. ನಾನು ಇದರಲ್ಲಿ ಎಲೆ ಚೆನ್ನಾಗಿದೆ, ಹಾಗಾಗಿ ಎಲೆಗಳನ್ನ ಬಿಡಿಸ್ಕೊತಾ ಇದ್ದೀನಿ. ಇದನ್ನ ಕ್ಲೀನ್ ಮಾಡಬೇಕಾದ್ರೆ ನಾವು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಎಲೆಗಳ ಹಿಂದೆ ಸಣ್ಣ ಸಣ್ಣ ಮೊಟ್ಟೆಗಳ ಥರ ಹುಳಗಳು ಆಗಿರೋವಂಥದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ನೋಡಿ ಕ್ಲೀನ್ ಮಾಡಬೇಕು. ಇಲ್ಲಿ ಫಸ್ಟು ನಾನು ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಅದರ ದಂಟು ಅಂತ ಏನು ಕರಿತೀವಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಂಟನ್ನು ಸಪ್ರೇಟಾಗಿ ಮಾಡಿಟ್ಕೊಂಡು ಈಗ ಸೊಪ್ಪನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಇದು ಶೀತ ಪ್ರವೃತ್ತಿಯನ್ನು ಹೊಂದಿರುವಂತಹ ಒಂದು ಸೊಪ್ಪು ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಬಾಯಲ್ಲಿ ಹುಣ್ಣುಗಳಾಗಿರುತ್ತೆ, ಅಂದರೆ ಮೌತ್ ಅಲ್ಸರ್. ಆ ಟೈಮಲ್ಲಿ ಇದರ ಎಲೆಗಳನ್ನ ನಾವು ಜಗಿದು ತಿನ್ನೋದ್ರಿಂದ ಅದನ್ನು ನಾವು ವಾಸಿ ಮಾಡ್ಕೋಬಹುದು. ಇದು ನಾನು ಆಲ್ರೆಡಿ ಹೇಳ್ದಂಗೆ ಶೀತ ಪ್ರವೃತ್ತಿಯನ್ನು ಹೊಂದಿರೋದ್ರಿಂದ ಬಾಯಲ್ಲಿ ಮೌತ್ ಅಲ್ಸರ್ ಹೀಟಿಗಾಗುತ್ತೆ. ಇದನ್ನ ತಿನ್ನೋದ್ರಿಂದ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದರ ಎಲೆ ಮತ್ತು ದಂಟು ಸ್ವಲ್ಪ ಲೋಳೆ ಲೋಳೆಯಾಗೇ ಇರುತ್ತೆ. ಈಗ ಇಲ್ಲಿ ನಾನು ಸೊಪ್ಪು ಮತ್ತು ದಂಟನ್ನು ಬೇರೆ ಬೇರೆಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆಯನ್ನು ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಾಯಷ್ಟು ಸಣ್ಣ ಕಾಯಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಜೀರಿಗೆಯನ್ನು ತೊಗೊಂಡಿದ್ದೀವಿ 1 ಸ್ಪೂನಷ್ಟು. ಆ್ಯಂಡ್ 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ಸೈಜಿಂದು. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕಡಲೆ, ಖಾರ ಪುಡಿ, ಸಾಂಬಾರು ಪುಡಿ, ಅರಿಶಿನ ಇಷ್ಟನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಆಗೋ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ ಆದ ನಂತರ ನಾನು ಇಲ್ಲಿ ಆಲ್ರೆಡಿ ಬೇಳೆನ ಬೇಯಿಸಿಟ್ಕೊಂಡಿದ್ದೆ. ಅದಕ್ಕೆ ನಾನು ಸೊಪ್ಪನ್ನು ಮತ್ತು ಏನೇನು ಬಸಳೆ ದಂಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಕುಕ್ಕರ್ ತುಂಬ ತುಂಬಿದೆ, ಬಟ್ ಇದನ್ನು ಇಷ್ಟು ತುಂಬಿದೆ ಅನಿಸಿದ್ರು ಇದು ಬೆಂದ ಮೇಲೆ ಸ್ವಲ್ಪನೇ ಆಗುತ್ತೆ. ನಿಮಗೆ ಗೊತ್ತು, ಸೊಪ್ಪೆಲ್ಲ ಬೆಂದ ಮೇಲೆ ಸ್ವಲ್ಪನೇ ಆಗೋದು. ಸೊ ಅದಕ್ಕೆ ನಾನು ಮಸಾಲೆನ ಹಾಕೋತಿದ್ದೀನಿ. ಇದಕ್ಕೆ ಜಾಸ್ತಿ ನೀರನ್ನು ಆ್ಯಡ್ ಮಾಡಬಾರ್ದು, ಯಾಕಂದರೆ ಬಸಳೆ ಸೊಪ್ಪು ಶೀತ ಪ್ರವೃತ್ತಿ ಆಗಿರೋದು ಮತ್ತು ಲೋಳೆ ಲೋಳೆ ಆಗಿ ಇರೋದ್ರಿಂದ ಅದು ಬೇಯ್ತಾ ಅದರ ನೀರನ್ನು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳಿಲ್ಲ. ಸೊ ಅದು ಮಸಾಲೆ ಹಾಕಿಬಿಟ್ಟು ಆ ಮಸಾಲೆ ತೊಳೆದಿದ್ದ ನೀರು ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಮತ್ತು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಜಾಸ್ತಿ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಇದು ಸಾಂಬಾರ್ಗೆ ಅಷ್ಟು ತಿಕ್ ಬರೋದಿಲ್ಲ, ತುಂಬ ತೆಳುವಾದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಈ ಸಾಂಬಾರು. ಹಾಗಾಗಿ ಜಾಸ್ತಿ ನೀರನ್ನು ಹಾಕ್ಕೊಂಡಿಲ್ಲ. ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹೊಡಿಸಿದ್ರೆ ಸಾಕು, ಇದು ಬೆಂದಿರುತ್ತೆ. ಜಾಸ್ತಿ ಏನು ವಿಷಲ್ ಹೊಡಿಸೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನೀಗ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ತುಪ್ಪವನ್ನು ಹಾಕೋತಿದ್ದೀನಿ. ಇಲ್ಲಿ ನೀವು ಎಣ್ಣೆನೂ ಕೂಡ ಬಳಸ್ಬೋದು. ತುಪ್ಪ ಕಾದ ನಂತರ ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಸೊಪ್ಪಿಗೆಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಗಾಗಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಜಾಸ್ತಿ. ಇದನ್ನು ಅನ್ನದೊಂದಿಗೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಕಡುಬಿನ ಜೊತೆಗೂ ಕೂಡ ಮಾಡ್ತಾರೆ ಮಲೆನಾಡು ಭಾಗದಲ್ಲಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಆ್ಯಂಡ್ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಇದನ್ನ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಕೂಡ ಮಾಡಿ. ಇದು ಚಾನಲ್ನ ಡೆವಲಪ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.